ಅನ್ಲೋಡ್ ಮಾಡ್ಕೊಂಡು ಲೋಡಿಂಗ್ ಪಾಯಿಂಟಿಗೆ ಬಂದು ಅಲ್ಲಿ ನಮ್ಗಿಂತ ಒಂದು ಗಾಡಿ ಮುಂಜಾನೆ ಬಂದಿತ್ತು. ಅದು ಲೋಡ್ ಆಗ್ತಾಯಿತ್ತು. ಆ ಗಾಡಿ ಫಸ್ಟ್ ಟೈಮ್ ಬಂದಿತ್ತು, ಆಂಧ್ರ ಗಾಡಿ. ಇದು ಇಲ್ಲಿಗೆ ಬಂದಿರೋದು ಭತ್ತ. ಈ ಗಾಡಿ ಎಲ್ಲ ಆದಮೇಲೆ ಅವಲಕ್ಕಿ ಪ್ಯಾಕಿಂಗ್ ಮಾಡ್ತಾಯಿದ್ರು. ಪ್ಯಾಕಿಂಗ್ ಮಾಡ್ತಾಯಿದ್ರು ನೋಡಿ, ಅರ್ಧ kg 1 kg ಅದೆಲ್ಲ ಆಯಿತು. ಅವಲಕ್ಕಿಯ ತೊಳಿಬೇಕು ನೋಡಿ, ಕಾಲೆಲ್ಲ ತುಂಡು ಹಿಂಗೆಲ್ಲ ಗಲೀಜು ಜಾಸ್ತಿ. ಮತ್ತು ಹೆಂಗೆ ಮಾಡ್ತಾರೆ ಅಂತ ಒಳಗಡೆಗೆ ಹೋದ್ನಿ. ಫಸ್ಟು ಈ ತೊಟ್ಟೊಳಿಕೆಲ್ಲ ಭತ್ತ ಹಾಕ್ತಾರೆ. ಭತ್ತ ಹಾಕ್ಬಿಟ್ಟು ಅಲ್ಲೇ ಪೈಪ್ ಇದೆಯಲ್ಲ, ಪೈಪ್ ಒಳಗೆ ನೀರು ಬಿಟ್ಬಿಟ್ಟು ಹಂಗೆ ತೊಳಿತಾರೆ. ಅಲ್ಲಿ ಹೊಟ್ಟೆಲ್ಲ ಮೇಲೆ ಬರುತ್ತೆ ನೋಡಿ, ಮಿಷಿನಾಗ ಅಲ್ಲಿ ತಗೊಂಡೋಗಿ ಅಲ್ಲಿ ಸುರಿತಾರೆ. ಹಾಗೆ ಮುಂದೆ ಹೋದೆ, ಆ ಒಲೆ ಹತ್ರ ಹೋಗಿದ್ದಕ್ಕೆ ಅಷ್ಟೊಂದು ಕಾವು ಡೋರೆಲ್ಲ ಕಿತ್ಕೊಂಬಂದ್ಬಿಡ್ತು. ಆ ಎಣ್ಣೆ ಬೂದಿ ಎಲ್ಲ ಹಿಂದೆ ಕಳೀತಾ ಇದ್ನು. ಅವಲಕ್ಕಿ ಯಾವ ಕಡೆ ಹೋಗುತ್ತೆ ಅಂತ ನಾನು ನೋಡೋಕೆ ಹೋದ್ನಿ. ಒಳಗಡೆಗೆ ಹೋಗ್ಬೇಕಾರೆ ಸಿಕ್ಕಾಪಟ್ಟೆ ಧೂಳು ನೋಡಿ, ಎಷ್ಟು ಧೂಳು ಐತಿ, ಹೆಂಗೆ ಬರ್ತೈತಿ. ಆ ಮಿಷಿನಾಗ ಅವಲಕ್ಕಿ ಹೆಂಗೆ ಬರುತ್ತೆ ಎಲ್ಲ ಅಲ್ಲಿ ಬಂದು ಕೆಳಗಡೆ ಹಿಂಗೆ ಉದುರುತ್ತೆ. ತೆಗೆದು ಚೀಲಕ್ಕೆ ತುಂಬ್ತಾರೆ ನೋಡಿ. ಇದೆಲ್ಲ ಆಯಿತು ಅಂದ್ಬಿಟ್ಟು ನಾನು ಹೊರಗಡೆ ಬನ್ನಿ. ಒಳಗಡೆ ಹೋಗ್ಬಿಟ್ಟು ಫುಲ್ಲು ಧೂಳಾಗಿತ್ತು. ಎಲ್ಲ ಧೂಳು ಉದ್ರಕತ್ತಾಯಿತು. ಎಷ್ಟೈತೆ ನೋಡಿ ಧೂಳು. ಅದು ಹೆಂಗೆ ಕೆಲಸ ಮಾಡ್ತಾರೋ ಏನೋ ಒಂದೂ ಗೊತ್ತಿಲ್ಲ. ನಮ್ಮ ಕೈಲೋ ಧೂಳಾಗಂತೂ ಇರೋಕ್ಕಾಗಲ್ಲ, ಸಿಕ್ಕಾಬಿಟ್ಟೆ ಧೂಳು. ಅಂತೂ ಇಂತೂ ಗಾಡಿ ಲೋಡಿಗೆ ಬಿಟ್ನಿ. ಲೋಡ್ ಮಾಡ್ತಾಯಿದ್ದಾರೆ. ಕೊನೆಗೂ ಲೋಡಿಂಗ್ ಮಾಡೋದೆಲ್ಲ ಆಯಿತು. ಹಗ್ಗ ಟರ್ಪಲ್ ಹಾಕಬೇಕು. ಟಾರ್ಪಲ್ಲು 2 ಇದ್ವು, ಇನ್ನೊಂದು ಬೇಕಿತ್ತು. ಅವರೇ ಪಾರ್ಟಿನೇ ತರಕ್ಕೆ ಹೋಗಿದ್ನು. ವೆಯ್ಟ್ ಮಾಡಿ ತಗೊಂಬಂದು ಒಂದು 10 ನಿಮಿಷ ಅಂತ, ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀವಿ. ಕೊನೆಗೆ ಪಾರ್ಟಿ ಟಾರ್ಪಲ್ ತಂದುಕೊಟ್ನು. ಟಾರ್ಪಲ್ 2 ಹಾಕ್ಕೊಂಡ್ವಿ. ಹೊಸದು ಮೇಲೆ ಹಾಕ್ಕೊಂಡು ಇನ್ನೊಂದು ಡಬಲ್ ಹಾಕ್ಕೊಂಡು ಬಂಕಿಗೆ ಬಂದು ಫುಲ್ ಟ್ಯಾಂಕ್ ಡೀಸೆಲ್ ಮಾಡ್ತಾಯಿದ್ದೀವಿ. 13,000 ಕರೆಕ್ಟಾಗಿ 13,000 ಹಿಡಿತು ಡೀಸೆಲ್ಲು. ಅದಾದಮೇಲೆ ಡೀಸೆಲೆಲ್ಲ ಮುಗೀತು, ಹೊಂಟು. ಇಲ್ಲಿಗೆ ಪಯಣ ಅಂದರೆ ಒಂಗೋಲಾಗಿ 8 ಪಾಯಿಂಟ್ ಕೊಟ್ಟಿದ್ದಾನೆ ಅನ್ಲೋಡ್ ಮಾಡೋಕ್ಕೆ ಅವಲಕ್ಕಿ ಎಲ್ಲ ಸ್ವಲ್ಪ. ಊಟ ಬೇರೆ ಮಾಡಿರಲಿಲ್ಲ, ಟೈಮ್ ಬೇರೆ ಆಗೋಯ್ತು. ಎಲ್ಲರೂ ನಿದ್ದೆ ಬರಬಾರ್ದು ಅಂತ ಅನ್ಸು ವಿಮಲ್ ಎಲ್ಲ ಹಾಕಿದ್ರೆ ನಾನು ಮಿಕ್ಸರ್ ಟೆಡ್ಡಿ ಮಿಡ್ಡಿ ಇದ್ಯಾವುದೋ ಮಿಕ್ಸರ್ ತಗೊಂಡು ಹೋಗ್ತಾ ಇದ್ದೀನಿ. ಜೊತೆಗೆ ಒಂದು ಅರ್ಧ ಪ್ಯಾಕ್ ಸಿಗರೇಟ್, ಗೋಲ್ಡ್ ಫ್ಲಾಕಿಂಗ್ ಲೈಟ್ಸ್. ವಿಜಯವಾಡ ಹತ್ರ ಬಂತಿದ್ದಂಗೆ ವಿಜಯವಾಡ ಬಿಟ್ಟು ಮುಂದೆ ಜೋರಾಗಿ ಮಳೆ ಶುರುವಾಯಿತು. ಭಯ ಆಗೋಯ್ತು. ಟಾರ್ಪಲ್ ಬೇರೆ ಚೆನ್ನಾಗಿ ಹಾಕಿದ್ವಿ, ಎಲ್ಲಿ ನಿಂದೋಗ್ಬಿಡುತ್ತೆ ಅಂತ ಸ್ವಲ್ಪ ಲೈಟಾಗಿ ಭಯ ಆಗಿತ್ತು. ಸಂಜೆನೆ ಬಂದು ಒಂಗೋಲ್ ಹತ್ರ 8 ಗಂಟೆಗೆ 2 ಪಾಯಿಂಟ್ ಅನ್ಲೋಡ್ ಆಗೋಯ್ತು. ಇದು 3ನೇ ಪಾಯಿಂಟು. ಇನ್ನೂ 3 ಪಾಯಿಂಟ್ ಇದ್ದಾವೆ. ಹೆಂಗೋ ಮಳೇಲಿ ಬಂದಿದ್ದಕ್ಕೆ ನೆಂದಿರಲಿಲ್ಲ, ಬಚಾವು. ಕೊನೆಗೆ ಎಲ್ಲ ಪಾಯಿಂಟು ಅನ್ಲೋಡ್ ಆಯಿತು. ಇವಾಗ ಏನಪ್ಪ ಅಂದರೆ ಲೋಡಿಂಗ್ ಪಾಯಿಂಟ್ ಒಂದು ಫೋನ್ ಮಾಡಿದ್ನು, ಬರ್ರಿ ಅಂತವ, ಲೋಡ್ ಆಗುತ್ತೆ ಸಂಜೆ ಅಂತ. ಇವಾಗ ಹೋಗ್ತಾ ಇದ್ದೀವಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ತಿಳಿಸಿ. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಟೇಕ್ ಕೇರ್, ಸಿ ಯು.